ಭಾರತದಿಂದ ಆಪರೇಷನ್ ಗಂಗಾ ಕಾರ್ಯಾಚರಣೆ ನಡೀತಾ ಇದೆ. ಯುದ್ಧ ಭೂಮಿಯಿಂದ ಈವರೆಗೆ 1158 ಜನ ವಾಪಸ್ಸಾಗಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಸಿಲುಕಿಕೊಂಡಿರುವಂತಹ ಭಾರತೀಯರನ್ನ ವಾಪಸ್ ಕರೆತರುವ ಕಾರ್ಯ ಆಪರೇಷನ್ ಗಂಗಾ ಮೂಲಕ ಆಗ್ತಾ ಇತ್ತು. ರಣಭೂಮಿಯಿಂದ 1158 ಭಾರತೀಯರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರಲಾಗಿದೆ. ಅದರಲ್ಲಿ 37 ಕನ್ನಡಿಗರು ಕೂಡ ವಾಪಸ್ಸಾಗಿದ್ದಾರೆ. ಮೊದಲನೇ ವಿಮಾನದಲ್ಲಿ 219 ವಿದ್ಯಾರ್ಥಿಗಳನ್ನು ಕರೆತರಲಾಯಿತು. ಅದರಲ್ಲಿ 12 ಕನ್ನಡಿಗರು ವಾಪಸ್ಸಾದರು. ಎರಡನೇ ವಿಮಾನದಲ್ಲಿ 250 ಭಾರತೀಯರು, 13 ಕನ್ನಡಿಗರು ಸೇರಿದಂತೆ ಸುರಕ್ಷಿತವಾಗಿ ವಾಪಸ್ಸಾದರು. ಮೂರನೇ ವಿಮಾನದಲ್ಲಿ 5 ಕನ್ನಡಿಗರು ಸೇರಿದಂತೆ ಒಟ್ಟು 240 ವಿದ್ಯಾರ್ಥಿಗಳನ್ನ ಭಾರತಕ್ಕೆ ಸುರಕ್ಷಿತವಾಗಿ ವಾಪಸ್ ಕರೆತರಲಾಯಿತು. ಇನ್ನು 4ನೇ ವಿಮಾನದಲ್ಲಿ 200 ವಿದ್ಯಾರ್ಥಿಗಳಿದ್ದು ಅದರಲ್ಲಿ ಒಬ್ಬ ಕನ್ನಡಿಗ. 5ನೇ ವಿಮಾನದಲ್ಲೂ 6 ಜನ ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಒಟ್ಟು 249 ವಿದ್ಯಾರ್ಥಿಗಳನ್ನ ಸುರಕ್ಷಿತವಾಗಿ ವಾಪಸ್ ಕರೆತರಲಾಗಿದೆ. ಇನ್ನೂ ಕೂಡ ಸಾವಿರಾರು ಜನರನ್ನ ಏರ್ ಇಂಡಿಯಾ ಕರೆತರಲಿದೆ. ಆಪರೇಷನ್ ಗಂಗಾ ಕಾರ್ಯಾಚರಣೆಯ ಮೂಲಕ ಸುರಕ್ಷಿತವಾಗಿ ಭಾರತೀಯರೆಲ್ಲರನ್ನೂ ಕೂಡ ಉಕ್ರೇನ್ನಿಂದ ಭಾರತಕ್ಕೆ ವಾಪಸ್ ಕರೆತರುವಂತಹ ಕಾರ್ಯ ಪ್ರಗತಿಯಲ್ಲಿದೆ. ಈಗಾಗಲೇ 5 ವಿಮಾನಗಳು ಲ್ಯಾಂಡ್ ಆಗಿವೆ. ಹಲವರು ತಮ್ಮ ಮನೆಗಳಿಗೆ ತಲುಪಿದ್ದೂ ಆಗಿದೆ. 5ನೇ ವಿಮಾನ ಕೂಡ ಇವತ್ತು ಬಂದಿಳಿತು. ಇನ್ನೂ ಸಾವಿರಾರು ಜನ ಅಲ್ಲಿದ್ದಾರೆ. 18-20 ಸಾವಿರ ಮಂದಿ ಯುಕ್ರೇನ್ನಲ್ಲಿದ್ದು ಅದರಲ್ಲಿ 4,000ಕ್ಕೂ ಅಧಿಕ ಮಂದಿ ವಾಪಸ್ಸಾಗಿದ್ರು. ಆ ಬಳಿಕ ಆಪರೇಷನ್ ಗಂಗಾ ಕಾರ್ಯಾಚರಣೆಯ ಮೂಲಕ ಈಗ ಕರೆತರಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಈಗಾಗಲೇ 5 ವಿಮಾನಗಳು ಬಂದಿಳಿದಿವೆ. ಮೊದಲನೇ ವಿಮಾನ ಮೊನ್ನೆ ರಾತ್ರಿ ಬಂದಿಳಿತು. ಆಗ 219 ವಿದ್ಯಾರ್ಥಿಗಳನ್ನ ವಿಮಾನದಲ್ಲಿ ಸುರಕ್ಷಿತವಾಗಿ ಕರೆತರಲಾಯಿತು. ಅದರಲ್ಲಿ 12 ಕನ್ನಡಿಗರು ವಾಪಸ್ಸಾದರು. ಎರಡನೇ ವಿಮಾನದಲ್ಲಿ ಬಂದಿಳಿದಂತಹ 250 ವಿದ್ಯಾರ್ಥಿಗಳು, ಅದರಲ್ಲಿ 13 ಕನ್ನಡಿಗರಿದ್ರು. ಪೋಷಕರನ್ನ ನೋಡ್ತಾ ಇದ್ದಂತೆ ದೊಡ್ಡ ಸಮಾಧಾನ. ಪೋಷಕರಿಗೂ ಕೂಡ ಆತಂಕ ದೂರ ಆಯಿತು. ಕಾತರದಿಂದ ಕಾಯ್ತಾ ಇದ್ರು, ಸುರಕ್ಷಿತವಾಗಿ ಯಾವಾಗ ಬರ್ತಾರೋ ಮಕ್ಕಳು ಅನ್ನುವಂತಹ ದುಗುಡ ಅವರಲ್ಲಿ ಇದ್ದಂಥದ್ದು. ಆದರೆ ಇನ್ನೂ ಕೂಡ ಹಲವರು ವಾಪಸ್ಸಾಗಬೇಕಿದೆ. ಇನ್ನು 3ನೇ ವಿಮಾನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. 240 ವಿದ್ಯಾರ್ಥಿಗಳು ವಾಪಸ್ಸಾದರು. 4ನೇ ವಿಮಾನದಲ್ಲಿ 200 ಮಂದಿ, 5ನೇ ವಿಮಾನದಲ್ಲಿ 249 ವಿದ್ಯಾರ್ಥಿಗಳು ವಾಪಸ್ಸಾಗಿದ್ದಾರೆ. ಎಲ್ಲ ಯುಕ್ರೇನ್ನ ಪಶ್ಚಿಮ ಭಾಗದಲ್ಲಿದ್ದವರು. ಯುದ್ಧದ ಸುದ್ದಿ ಕೇಳ್ತಿತ್ತು, ಆದರೆ ಸದ್ದಿರಲಿಲ್ಲ. ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಇನ್ನುಳಿದವರನ್ನ ಕರೆತರುವ ಕಾರ್ಯ ಪ್ರಗತಿಯಲ್ಲಿದೆ. ಕನ್ನಡಿಗರನ್ನ ವಾಪಸ್ ಕರೆತರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮಾತನಾಡಿದ್ದಾರೆ. ಕೇಂದ್ರದ ಜೊತೆ ನಾನು ನಿರಂತರ ಸಂಪರ್ಕದಲ್ಲಿದ್ದೇನೆ ಎಂದರು. ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ. ಕರ್ನಾಟಕದ ಇನ್ನೂ 300 ಮಂದಿ ಉಕ್ರೇನ್ನಲ್ಲೇ ಇದ್ದಾರೆ. ಉಕ್ರೇನ್ನಲ್ಲಿರುವಂತಹ ಕನ್ನಡಿಗರನ್ನ ಗುರುತಿಸಿದ್ದೇವೆ. ಇನ್ನೆರಡು ದಿನಗಳಲ್ಲಿ ಎಲ್ಲಾ ಸಮಸ್ಯೆ ಬಗೆಹರಿಯಲಿದೆ ಎಂದಿದ್ದಾರೆ ಸಿಎಂ ಬೊಮ್ಮಾಯಿ. ಹುಬ್ಬಳ್ಳಿಯಲ್ಲಿ ಸಿಎಂ ಹೇಳಿಕೆ ಇದು. ಕೇಂದ್ರದ ಜೊತೆ ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಎಲ್ಲರನ್ನೂ ವಾಪಸ್ ಕರೆತರೋದಕ್ಕೆ ಕೇಂದ್ರ ಪ್ರಯತ್ನ ಮಾಡ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಎಲ್ಲಾ ಸಮಸ್ಯೆ ಬಗೆಹರಿಯಲಿದೆ ಎಂದಿದ್ದಾರೆ ಸಿಎಂ ಬೊಮ್ಮಾಯಿ. ಕರ್ನಾಟಕದ ಇನ್ನೂ 300 ಮಂದಿ ವಾಪಸ್ಸಾಗಬೇಕಿದೆ. ಯುಕ್ರೇನ್ನಲ್ಲಿರುವಂತಹ ಕನ್ನಡಿಗರನ್ನ ನಾವು ಗುರುತಿಸಿದ್ದೇವೆ ಎಂದಿದ್ದಾರೆ ಸಿಎಂ. ಇನ್ನೆರಡು ದಿನಗಳಲ್ಲಿ ಎಲ್ಲಾ ಸಮಸ್ಯೆ ಬಗೆಹರಿಯಲಿದೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಯುಕ್ರೇನಲ್ಲಿ ಈಗ ನಿರಂತರವಾಗಿ ಸಂಪರ್ಕ ಇದೆ. ನೀನು ರಾತ್ರಿನೂ ಕೂಡ ನಾನು ಕೇಂದ್ರದ ಸಚಿವಾಲಯ ಜೊತೆಗೆ ಸಂಪರ್ಕದಲ್ಲಿದ್ದೇನೆ. ಕರ್ನಾಟಕದವರು ಸುಮಾರು 300 ಜನ ಇನ್ನೂ ಯುಕ್ರೇನ್ದಲ್ಲಿದ್ದಾರೆ. ಅವರೆಲ್ಲ ಗುರುತಿಸಿದ್ದೇವೆ. GPS ಕೂಡ ಮಾಡಿದ್ದೇವೆ. ಮತ್ತು ಪ್ರತಿಯೊಬ್ಬರನ್ನೂ ಇವಾಕ್ಯುಯೇಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾಯಿದೆ. ನಿನ್ನೆ 18 ಜನ ಬಂದಿದ್ದಾರೆ. ಈ ರೀತಿ ಪ್ರತಿ ದಿವಸ ಎಲ್ಲೆಲ್ಲಿ ಸಾಧ್ಯ ಇದೆ ಕೂಡಲೇ, ಯಾಕಂದರೆ ಅಲ್ಲಿ ಯುದ್ಧದ ಸನ್ನಿವೇಶದಲ್ಲಿ ಇರೋದರಿಂದ ಕರಕೈ ಅನ್ನೋಂಥ ಊರಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಕನ್ನಡದವರು ಇದ್ದಾರೆ, ಭಾರತೀಯರು ಇದ್ದಾರೆ. ಅಲ್ಲೇ ಯುದ್ಧ ನಡೀತಾ ಇದೆ. ಹೀಗಾಗಿ ಬಹುತೇಕವಾಗಿ ಇನ್ನು 2-3 ದಿವಸದಲ್ಲಿ ಎಲ್ಲ ಸೆಟಲ್ ಆಗ್ತದೆ. ಆಮೇಲೆ ನಮ್ಮ ವಿದ್ಯಾರ್ಥಿಗಳಲ್ಲಿ ನಿರಾಳತೆ, ಯುದ್ಧ ಇಲ್ಲ, ಕಣ್ಣೀರಿಲ್ಲ, ಸಕಲ ಸೌಲಭ್ಯ ಇಲ್ಲಿದೆ. ನಮ್ಮ ಭಾರತವೇ ಸರ್ವಶ್ರೇಷ್ಠ, ಕರುನಾಡೆ ಸ್ವರ್ಗ. ಇದು
ಕರ್ನಾಟಕಕ್ಕೆ ಬಂದಿಳಿದ ಕನ್ನಡಿಗರ ಉದ್ಘೋಷ. ಮುಂಬೈಗೆ ಬಂದಂತಹ ಮೊದಲ ವಿಮಾನದಲ್ಲಿ 12 ಕನ್ನಡಿಗರು, ಎರಡನೇ ವಿಮಾನದಲ್ಲಿ 13, ಮೂರನೇ ಫ್ಲೈಟ್ನಲ್ಲಿ 5, ನಾಲ್ಕನೇ ಫ್ಲೈಟ್ನಲ್ಲಿ ಓರ್ವ, 5ನೇ ಫ್ಲೈಟ್ನಲ್ಲಿ 6 ಮಂದಿ ಭಾರತಕ್ಕೆ ವಾಪಸ್ಸಾದರು. ಸುಮಾರು 406 ಕನ್ನಡಿಗರು ನೋಂದಣಿ ಮಾಡಿಕೊಂಡಿದ್ದಾರೆ. ಆ 406 ಕನ್ನಡಿಗರ ಪೈಕಿ ಈಗಾಗಲೇ 37 ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಇನ್ನುಳಿದ ಕನ್ನಡಿಗರನ್ನ ಕರೆತರುವಂತಹ ಕಾರ್ಯ ಪ್ರಗತಿಯಲ್ಲಿದೆ. 5 ವಿಮಾನ ಬಂದಿಳಿದಿದೆ. ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ 37 ಕನ್ನಡಿಗರು. ಇನ್ನು 106 ಕನ್ನಡಿಗರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರಬೇಕಿದೆ. ಆದರೆ ಬಂದಂತವರೆಲ್ಲರೂ ನಿರಾಳರಾಗಿದ್ದಾರೆ, ಸಮಾಧಾನದಲ್ಲಿದ್ದಾರೆ. ಜೊತೆಗೆ ನಮ್ಮ ಭಾರತವೇ ಸರ್ವಶ್ರೇಷ್ಠ, ಕರುನಾಡಿ ಸ್ವರ್ಗ ಎನ್ನುವ ಉದ್ಘೋಷ ಅವರ ಬಾಯಲ್ಲಿ ಕೇಳಿ ಬರ್ತಾ ಇದೆ. ಆತಂಕದಲ್ಲಿದ್ರು, ಸುರಕ್ಷಿತವಾಗಿ ವಾಪಸ್ಸಾಗಿದ್ದಕ್ಕೆ ಸಮಾಧಾನಗೊಂಡಿದ್ದಾರೆ. ಸದ್ಯ ಉಕ್ರೇನ್ನ ಚಿತ್ರಣ ನೋಡ್ತಾ ಇದ್ದೀವಿ. ನಿರಂತರ ದಾಳಿ, ಸ್ಫೋಟ ದಾಳಿ ನೋಡ್ತಾ ಇದ್ದೀವಿ. ಆಗಸದ ಎತ್ತರಕ್ಕೆ ಚಿಮ್ತಾ ಇರುವಂತಹ ಹೊಗೆಯನ್ನ ಬರೀ ಬೆಂಕಿಯೇ ಕಾಣಿಸ್ಕೊಳ್ತಾ ಇದೆ. ಭೀಕರ ದಾಳಿ. ದಾಳಿಯ ತೀವ್ರತೆ ಎಷ್ಟಿದೆ ಅನ್ನೋದಕ್ಕೆ ಸಾಕ್ಷಿ ದೃಶ್ಯಗಳು. ಯುದ್ಧ ಭೂಮಿ ಉಕ್ರೇನ್ನ ಚಿತ್ರಣ ಇದು. ಮಿಸೈಲ್, ಫೈಟರ್ ಜೆಟ್. ಈ ದಾಳಿಯಿಂದಾಗಿ ಹಲವು ಕಟ್ಟಡಗಳು ಧ್ವಂಸ ಆಗ್ತಾ ಇದೆ. ದೂರದಿಂದಲೇ ಅಲ್ಲಿ ಆಗ್ತಾ ಇರುವಂತಹ ಚಿತ್ರಣ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಯುದ್ಧ ಭೂಮಿಗೆ ಹೋಗಲಿದ್ದಾರೆ ಕೇಂದ್ರ ಸಚಿವರು. ಕೇಂದ್ರದ ಹಲವು ಸಚಿವರಿಗೆ ವಾರ್ ಡ್ಯೂಟಿ. ಸಚಿವರುಗಳಿಗೆ ಭಾರತೀಯರನ್ನ ಕರೆತರುವ ಹೊಣೆ. ಯುಕ್ರೇನ್ನಿಂದ ಭಾರತೀಯರ ಸ್ಥಳಾಂತರಕ್ಕೆ ಸಚಿವರ ನಿಗಾ. ಯುಕ್ರೇನ್ನ ಪಕ್ಕದ ರಾಷ್ಟ್ರಗಳಿಂದ ಈಗ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಪೋಲ್ಯಾಂಡ್, ರೊಮೇನಿಯಾ ಸೇರಿ 4 ದೇಶಗಳಿಂದ ಕಾರ್ಯಾಚರಣೆ. ಯುಕ್ರೇನ್ನ ಗಡಿ ದೇಶಗಳವು. ಪೋಲ್ಯಾಂಡ್, ರೊಮೇನಿಯಾ, ಸ್ಲೋವಾಕಿಯಾ, ಹಂಗೇರಿ ಈ ರಾಷ್ಟ್ರಗಳ ಮೂಲಕ ರಕ್ಷಿಸುವ ಕಾರ್ಯ ನಡೀತಾ ಇದೆ. ಈ ಕಾರ್ಯಾಚರಣೆಯ ನೇತೃತ್ವ ವಹಿಸೋದಕ್ಕೆ ಸಚಿವರುಗಳಿಗೆ ಪ್ರಧಾನಿ ಸೂಚನೆ ಕೊಟ್ಟಿದ್ದಾರೆ. ಹರ್ದೀಪ್ ಸಿಂಗ್ ಪುರಿ, ವಿಕೆ ಸಿಂಧಿಯಾಗೆ ಸೂಚನೆ. 4 ದೇಶಗಳ ಜೊತೆ ಸಂಪರ್ಕದಲ್ಲಿರ್ತಾರೆ ಈ ಸಚಿವರುಗಳು. ಈ ಸಚಿವರುಗಳಿಗೆ ವಾರ್ ಡ್ಯೂಟಿ. ಹರ್ದೀಪ್ ಸಿಂಗ್ ಪುರಿ, ವಿಕೆ ಸಿಂಧಿಯಾಗೆ ಸೂಚನೆ. 4 ದೇಶಗಳ ಜೊತೆ ಇವರು ಸಂಪರ್ಕದಲ್ಲಿರ್ತಾರೆ. ಪಕ್ಕದ ರಾಷ್ಟ್ರಗಳಿಂದ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಭಾರತೀಯರ ಸ್ಥಳಾಂತರಕ್ಕೆ ಸಚಿವರ ನಿಗಾ. ಕಾರ್ಯಾಚರಣೆಯ ನೇತೃತ್ವ ವಹಿಸೋದಕ್ಕೆ ಈ ಸಚಿವರುಗಳಿಗೆ ಪ್ರಧಾನಿ ಸೂಚನೆ ಕೊಟ್ಟಿದ್ದಾರೆ. ಪೋಲ್ಯಾಂಡ್, ರೊಮೇನಿಯಾ, ಹಂಗೇರಿ, ಸ್ಲೋವಾಕಿಯಾ ಈ ದೇಶಗಳ ಮೂಲಕ ರಕ್ಷಣಾ ಕಾರ್ಯ. ಈಗಾಗಲೇ ರೊಮಾನಿಯಾ ಮೂಲಕ ಸಾಕಷ್ಟು ಭಾರತೀಯರನ್ನು ರಕ್ಷಿಸಿ ಕರೆತರಲಾಗಿದೆ. ಈಗಾಗಲೇ ಭಾರತಕ್ಕೆ ವಾಪಸ್ಸಾಗಿರುವಂತಹ ಕನ್ನಡಿಗರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಅವರ ಅನುಭವವನ್ನ ಕೇಳೋಣ. ನಮ್ಮೊಂದಿಗೆ ಶಕ್ತಿಶ್ರೀ, ಚಿತ್ರದುರ್ಗದ ಶಕ್ತಿಶ್ರೀ ದೆಹಲಿಗೆ ಬಂದಿಳಿದಿದ್ದಾರೆ, ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ಬೆಂಗಳೂರಿನಿಂದ ಶ್ರೇಯಾ, ಹಾಸನದಿಂದ ಕೀರ್ತನ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಕೀರ್ತನ, ಯಾವಾಗ ತಾವು ತಲುಪಿದ್ರಿ ಭಾರತವನ್ನ? ಜರ್ನಿ ಹೇಗಿತ್ತು? ಎಷ್ಟು ಸಮಾಧಾನ ಆಗ್ತಿದೆ ಇಲ್ಲಿ ಬಂದ ಮೇಲೆ ಅಂತ? ಮೇಡಮ್ ನೆನ್ನೆ ತಲುಪ್ತೆ ನಾನು. ಬೆಳಗ್ಗೆ ಡೆಲ್ಲಿ ರೀಚ್ ಆದೆ. ಮತ್ತೆ ಈವ್ನಿಂಗ್ ನಾನು ಬ್ಯಾಂಗ್ಳೂರ್ ರೀಚ್ ಆದೆ ಸರ್. ಮ್ಯಾಮ್, ಬೆಂಗಳೂರಿಗೆ ಬಂದು ತಲುಪಿದ ಮೇಲೆ, ಊರಿಗೆ ಬಂದು ತಲುಪಿದ ಮೇಲೆ ಎಷ್ಟು ಸಮಾಧಾನ ಆಗ್ತಾ ಇದೆ? ಭಾರತಕ್ಕೆ ಬಂದಿಳಿದ ಆ ಕ್ಷಣದ ಅನುಭವ ನೆನಪಿಸ್ಕೊಳ್ಳೋದಾದ್ರೆ?
ಮ್ಯಾಮ್ ಅಲ್ಲಿ ಇನ್ನ ತುಂಬಾ ಮಕ್ಕಳು ಇನ್ನ ತುಂಬಾ ಸಿಗಾಕೊಂಡಿದ್ದಾರೆ. ಸೊ ಹಾಗಾಗಿ ನೋಡಿದ್ರೆ ನನ್ ಲಕ್ಕಿ ಅನ್ನೋ ಒಂದು ಫೀಲ್ ಆಗುತ್ತೆ. ಮತ್ತೆ ಇಲ್ಲಿ ಅಪ್ಪ ಅಮ್ಮ ಒಂದ್ ಸರಿ ನೋಡಿದಾಗ ಒಂದ್ಸಲ ಸಮಾಧಾನ ಫೀಲ್ ಆಯ್ತು. ಅವ್ರು ನೋಡಿದಾಗ ಒಂದ್ಸಲ ಖುಷಿ ಆಯ್ತು. ಅಲ್ಲಿ ತಾವಿರುವಂಥ ಜಾಗದಿಂದ ಈಗ ಬಾರ್ಡರ್ಗೆ ಬಂದು ಅಲ್ಲಿಂದ ತಾವು ಫ್ಲೈಟ್ ಹತ್ತಿ ಬಂದಂಥದ್ದು. ಆ ಸಮಯ ಆ ಸಂದರ್ಭ ಹೇಗಿತ್ತು? ತಲುಪೋದಕ್ಕೆ ಸರ್ಕಸ್ ಆಯ್ತಾ, ಸುಲಭವಾಯ್ತಾ, ಏನೇನು ಸಂಗತಿಗಳು ನಡೆದವು ಆ ಸಂದರ್ಭದಲ್ಲಿ ಅಂತ? ನಾನು ಆಲ್ಮೋಸ್ಟ್ ವೆಸ್ಟ್ ಪಾರ್ಟ್ ಅಲ್ಲಿ ಇದ್ದಿದ್ದು. ಅಂದ್ರೆ ಸ್ಲೋವಾಕಿಯಾ 6 ಕಿಲೋಮೀಟರ್ ಬರುತ್ತೆ, ಮತ್ತೆ ಹಂಗೇರಿ 20 ಬರುತ್ತೆ. ಸೊ ನಾವು 20 ಕಿಲೋಮೀಟರ್ ಅಂದ್ರೆ ಹಂಗೇರಿಯಿಂದ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಹಂಗೇರಿ ಬುದಾಪೆಸ್ಟ್ ಹೋಗಿ ಫ್ಲೈಟ್ ಹತ್ತಿದ್ದು. ಅಲ್ಲಿ ಅಂದ್ರೆ ಏನು ಬಸ್ನ ವ್ಯವಸ್ಥೆ ಮಾಡಿದ್ರಾ? ಯಾವ ರೀತಿ ಹೋಗಿ ತಲುಪಿದ್ರಿ? ಕಾಲೇಜಿನಿಂದ ಏನಾದರೂ ವ್ಯವಸ್ಥೆ ಆಗಿತ್ತಾ, ಹೇಗೆ? ಯೂನಿವರ್ಸಿಟಿ ಅಫಿಷಿಯಲ್ಸ್ ನಮ್ಗೆ ಬಸ್ ಎಲ್ಲ ಪ್ರೊವೈಡ್ ಮಾಡಿದ್ರು. ಮತ್ತೆ ಅಲ್ಲಿಂದ ಹಂಗೇರಿಯಿಂದ ಇಂಡಿಯನ್ ಎಂಬಾಸಿ ಅವ್ರು ಪ್ರೊವೈಡ್ ಮಾಡಿದ್ರು. ಏನು ನೋಡ್ತಾ ಬಂದ್ರಿ ದಾರಿಯುದ್ದಕ್ಕೂ ಕೀರ್ತನ? ಯಾಕಂದ್ರೆ ಸಾಕಷ್ಟು ಮಂದಿ ಅಲ್ಲಿಂದ ಯುಕ್ರೇನಿಗರು ಬೇರೆ ಕಡೆ ಹೋಗೋದಕ್ಕೆ ಸೇಫ್ ಪ್ಲೇಸನ್ನು ಹುಡುಕ್ತಾ ಇರ್ತಾರೆ. ಅವ್ರ ಪರಿಸ್ಥಿತಿ ಏನಿತ್ತು ಅಂತ? ನಾನು ಆಲ್ಮೋಸ್ಟ್ ವೆಸ್ಟರ್ನ್ ಪಾರ್ಟ್ ಇದೆಯಿಂದ ನಮ್ಗೆ ಈಸ್ಟರ್ನ್ ಅಲ್ಲಿ ಎಷ್ಟು ಮಕ್ಕಳು ಏನ್ ಎಕ್ಸ್ಪೀರಿಯನ್ಸ್ ಆಗ್ತದೆ, ಎಷ್ಟು ಕ್ರಿಟಿಕಲ್ ಇದೆ ಆತರ ನಂಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ಏನ್ ನನ್ನ ಫ್ರೆಂಡ್ಸ್ ಅಲ್ಲಿ ಅವರು ಯಾರು ಬಂಕರ್ ಅಲ್ಲಿ ಕೂತ ಏನ್ ಹೇಳ್ತಾರೆ ಅಂದ್ರೆ ಅದಕ್ಕೆ ಅಂದ್ರೆ 10 ನಿಮಿಷಕ್ಕೂ ಅಂದ್ರೆ ಬಂಕರ್ ಅಲ್ಲಿ ಕೂತಾರಲ್ಲ 10 ನಿಮಿಷಕ್ಕೂ ಬಾಂಬ್ ಸೌಂಡ್ಸ್ ಕೇಳುತ್ತೆ, ಮತ್ತೆ ಫುಡ್ ವಾಟರ್ ಶಾರ್ಟೇಜ್ ಇದೆ, ಭಯ ಆಗ್ತಿದೆ ಅಂತ ಅವರು ಹೇಳ್ತಿರ್ತಾರೆ. ನಿಜ 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 ಕೀರ್ತನ. ಹಾಗೇನೆ ಬೆಂಗಳೂರಿನಿಂದ ಶ್ರೇಯಾ ನಮ್ಮ ಜೊತೆ ಜಾಯ್ನ್ ಆಗಿರುವಂಥದ್ದು. ಶ್ರೇಯಾ, ತಾವು ಭಾರತಕ್ಕೆ ಬಂದು ತಲುಪಿದ್ದು ಯಾವಾಗ? ಜರ್ನಿ ಹೇಗಿತ್ತು ಅಂತ? ನಾನು ಬಂದು ತಲುಪಿ 26 ಫೆಬ್ರವರಿ. ನಮ್ಮದೇ ಫಸ್ಟ್ ಬ್ಯಾಚ್ ಆಗಿತ್ತು. ನಾವು ರೊಮೇನಿಯನ್ ಬಾರ್ಡರಿಂದ ಕ್ರಾಸ್ ಮಾಡಿದ್ದು. ಅಲ್ಲಿಂದ ಎಲ್ಲ ಇಂಡಿಯನ್ ಎಂಬಾಸಿ ನೋಡ್ಕೊಂಡ್ರು. ತಾವು ಬಂದು ತಲುಪೋವರೆಗೂ ಕೂಡ ಆತಂಕ ಇತ್ತ ತಮಗೆ? ಹೇಗಾಗುತ್ತೋ ಏನಾಗುತ್ತೋ ಅಂತ, ಅಥವಾ ಎಲ್ಲವೂ ಅಷ್ಟು ಸುರಕ್ಷಿತವಾಗಿ ತಲುಪುವಂತ ವ್ಯವಸ್ಥೆಯನ್ನ ಮಾಡಲಾಗಿತ್ತ ಅಲ್ಲಿ? ನಾವಿರೋದು ಆ್ಯಕ್ಚುಲಿ ವೆಸ್ಟರ್ನ್ ಪಾರ್ಟ್ ಆಫ್ ಯುಕ್ರೇನ್, ಚರ್ನವೆಸ್ಟಿ ಅಂತ. ಅಲ್ಲೆಲ್ಲ ಸೇಫ್ ಆಗಿತ್ತು. ನಮ್ಗೆ ಆ ಥರ ಬಾಂಬ್ ಸೌಂಡ್ಸ್ ಏನೂ ಕೇಳಿಸಿಲ್ಲ. ನಮ್ಮದೇ ಸೇಫ್ ಪ್ಲೇಸ್ ಆಗಿತ್ತು. ಜನ ಅಲ್ಲೇ ಇದ್ದಾರಾ ಯುಕ್ರೇನ್ ಆ ಭಾಗದಲ್ಲಿ? ಅಲ್ಲಿರೋರು ಅಲ್ಲೇ ಇದ್ದಾರಾ ಅಥವಾ ಅಲ್ಲಿಂದ ವಲಸೆ ಏನಾರು ಹೋಗ್ತಿದ್ದಾರಾ ಬೇರೆ ದೇಶಗಳಿಗೆ ತಾವು ನೋಡಿದ ಹಾಗೆ? ಬೇರೆಯವರೆಲ್ಲ ಅಲ್ಲಿಂದ ಶಿಫ್ಟ್ ಮಾಡ್ತಿದ್ದಾರೆ. ರೊಮೇನಿಯನ್ ಬಾರ್ಡರು ಬೇರೆ ಕಡೆ ಬಾರ್ಡರ್ಸ್ಗೆಲ್ಲ ಹೋಗ್ತಿದ್ದಾರೆ. ನಮ್ಮ ಹಾಸ್ಟೆಲಿಂದನೇ ಮೊನ್ನೆ ಎಲ್ಲ ಜಾಸ್ತಿ ಜನ ಶಿಫ್ಟ್ ಆಗ್ತಿದ್ದಾರೆ. ಅಂದ್ರೆ ಜನ ಕೂಡ ಹೋಗ್ತಿದ್ದಾರೆ, ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ? ಜನನೂ ಹೋಗ್ತಿದ್ದಾರೆ, ಯುಕ್ರೇನಿಯನ್ ಪೀಪಲ್ಸ್ ಎಲ್ಲ, ಮತ್ತೆ ನೈಜೀರಿಯನ್. ಅವ್ರ ಪರಿಸ್ಥಿತಿ ಏನು ತಾವು ನೋಡಿದಾಗ? ಯಾವ ರೀತಿ ಚಿತ್ರಣ ಬರ್ತಾ ಇತ್ತು? ಯಾಕಂದ್ರೆ ಫುಲ್ ಲೈನ್ ಗಂಟು ಮುಟ್ಟೆ ಕಟ್ಕೊಂಡು ಹೋಗೋದು, ಜೊತೆಗೆ ತಮ್ಮ ಹುಟ್ಟಿ ಬೆಳೆದಂತಹ ದೇಶನ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತಂದ್ರೆ ವಾಪಸ್ ಬರ್ತೀವಾ, ವಾಪಸ್ ಏನಿರುತ್ತೋ, ಬಹಳ ಆತಂಕ ಇರುತ್ತೆ ಅವರಲ್ಲಿ. ಅವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೆ, ತಾವು ನೋಡಿದ ದೃಶ್ಯಗಳನ್ನ ನೆನೆಸ್ಕೊಂಡ್ರೆ ಏನ್ ಹೇಳ್ತೀರಿ? ನಾವು ಹೋಗ್ಬೇಕಾದ್ರೆ ತುಂಬ ದೊಡ್ಡ ಲೈನ್ ಇತ್ತು. ಮತ್ತು ಅವ್ರ ಎಲ್ಲ ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಿದ್ರು, ಮತ್ತು ಅವ್ರ ಮಕ್ಕಳು ಎಲ್ಲ. ನಿಜ ನಿಜ ಶ್ರೇಯಾ. ಹಾಗೆ ದುಃಖ ಆಗುತ್ತೆ ನೋಡ್ಬೇಕಾದ್ರೆ ಅವ್ರು ಹಂಗೆಲ್ಲ ಹೋಗ್ತಿರೋದು ದೇಶನ. ಎಸ್, ಆಪರೇಷನ್ ಗಂಗಾ ಮೂಲಕ ಉಕ್ರೇನ್ನಲ್ಲಿ ಸಿಲುಕಿರುವಂತಹ ಭಾರತೀಯರನ್ನ ರಕ್ಷಿಸುವಂತಹ ಕಾರ್ಯ ಭರದಿಂದ ಸಾಗಿದೆ. ಅಲ್ಲಿಂದ ವಾಪಸ್ಸಾದಂತಹ ಕನ್ನಡಿಗರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತುಕತೆ ಮುಂದುವರಿಸೋಣ. ಶಕ್ತಿ ಶ್ರೀ ಚಿತ್ರದುರ್ಗ ಮೂಲದವರು ದೆಹಲಿ ಬಂದು ತಲುಪಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಶಕ್ತಿ, ಎಷ್ಟು ಗಂಟೆಗೆ ಬಂದು ತಲುಪಿದ್ರಿ? ಜರ್ನಿ ಹೇಗಿತ್ತು? ಈಗ ಎಷ್ಟು ಸಮಾಧಾನ ಆಗ್ತಿದೆ? ಮೊನ್ನೆ ಮಾತನಾಡಿದಾಗ ಬಹಳ ಆತಂಕದಲ್ಲಿ ಇದ್ರಿ ತಾವಾಗ. ಹೌದು ಮೇಡಮ್. ಮೊದಲಿಗೆ ನಾನು ನಮ್ಮ ಇಂಡಿಯನ್ ಗವರ್ಮೆಂಟ್ ಮತ್ತು ಕರ್ನಾಟಕ ಗವರ್ಮೆಂಟಿಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ಅಲ್ಲಿಂದ ಇಲ್ಲಿ ಬಂದಿದ್ದೇ ನಮಗೆ ದೊಡ್ಡ ಗ್ರೇಟ್ ಎಸ್ಕೇಪ್ ಅಂತ ಹೇಳ್ಬೋದು. ನಾವು ರೊಮಾನಿಯಾ ಬಾರ್ಡರ್ನ ಕ್ರಾಸ್ ಮಾಡ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಯಿತು. ಅಲ್ಲಿ ತುಂಬ ಮಕ್ಕಳು ಇದ್ದಿದ್ದಕ್ಕೆ ಅಲ್ಲೇ ಬಾರ್ಡರ್ಸ್ ಕ್ರಾಸ್ ಮಾಡಲಿಕ್ಕೆ. ಆಮೇಲೆ ರೊಮಾನಿಯಾದಿಂದ ಏರ್ಪೋರ್ಟ್ ಬಂದು ಅಲ್ಲಿಂದ ನಾವು ಡೆಲ್ಲಿ ರೀಚ್ ಆಗಿರೋದು ತುಂಬಾ ದೊಡ್ಡ ವಿಷಯ. ಹೇಳ್ಕೊಳ್ತೀನಿ ನಮ್ಮ ಗವರ್ಮೆಂಟ್ ಅವರಿಗೆ.
5.5 hours. ಬಟ್ ಭಾರತ ಬಂದು ಇಳಿತಾ ಇದ್ದಂತೆ ಎಂಥ ದೊಡ್ಡ ರಿಲೀಫ್ ಅನಿಸ್ತು ತಮಗೆ? ತುಂಬಾ ದೊಡ್ಡ ರಿಲೀಫ್ ಮ್ಯಾಮ್. ಇನ್ನು ಬೇರೆ ಸ್ಟೂಡೆಂಟ್ಸ್ನು ಆದಷ್ಟು ಬೇಗ ಬರಬೇಕು ಅಂತ ಹೇಳಿ. ಎಷ್ಟು ಮಂದಿ ತಾವು ಅಲ್ಲೇ ಉಳ್ಕೊಂಡಿದ್ದಾರೆ ಇನ್ನೂ ಕೂಡ, ಅಥವಾ ತಾವಿದ್ದಲ್ಲಿದ್ದ ಎಲ್ಲರೂ ಕೂಡ ಬಂದಿದ್ದಾರಾ ಹಾಸ್ಟೆಲ್ನಿಂದ? ನಮ್ಮ ಹಾಸ್ಟೆಲ್ನಲ್ಲಿ ಇನ್ನು ಸುಮಾರು 250 ಜನ ಇನ್ನೂ ಉಳಿದಿದ್ದಾರೆ. ನಿನ್ನೆ ನೈಟ್ ಎಲ್ಲ ಕರ್ಫ್ಯೂ ಆಗಿರೋದು ಮತ್ತು ಸಡನ್ನಾಗಿ ಸೈರನ್ ಸೌಂಡ್ ಎಲ್ಲ ಕೇಳಿಸಿದೆ ಅಂತೆ. ನಾವು ಇಷ್ಟು ದಿನ ನಾವಿದ್ದಿದ್ದ ಪಾರ್ಟಿಗೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದು, ನಿನ್ನೆ ನೈಟ್ ಸೈರನ್ ಕೇಳಿಸಿರೋದ್ರಿಂದ ಸ್ಟೂಡೆಂಟ್ ಸ್ವಲ್ಪ ತೊಂದರೆ ಆಗಿದೆ ನೈಟ್. ಅಲ್ಲೂ ಕೂಡ ಈ ಬಂಕರ್ಗಳ ವ್ಯವಸ್ಥೆ, ಮೆಟ್ರೋ ಇದ್ರ ವ್ಯವಸ್ಥೆಗಳೆಲ್ಲ ಇದೆಯಾ? ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಸೂಚನೆ ಎಲ್ಲ ಸಿಕ್ಕಿತ್ತಾ ಇದ್ದಾಗ? ನಮ್ಮ ಹಾಸ್ಟೆಲ್ನಲ್ಲಿ ಬಂಕರ್ಸ್ ಇದ್ದಾವೆ. ಓಕೆ. ಇವಾಗ ಸ್ಟೂಡೆಂಟ್ಸ್ ನೈಟ್ ಕೂಡ ಸುಮಾರು 2 ಗಂಟೆಗಳ ಕಾಲ ಅಲ್ಲೇ ಇದ್ರಂತೆ. ಎಸ್ ಶಕ್ತಿ, ಇನ್ನಷ್ಟು ಮಾತಾಡಿಸ್ತೀನಿ. ಈಗ ಬೆಂಗಳೂರಿನಿಂದ ಉದಯ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವರು ಕೂಡ ಯುಕ್ರೇನ್ನಿಂದ ವಾಪಸ್ಸಾದಂತಹ ಕನ್ನಡಿಗ. ಉದಯ್ ನಮಸ್ತೆ. ತಾವು ಯಾವಾಗ ವಾಪಸ್ಸಾಗಿದ್ದು, ತಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ? ನಮಸ್ತೆ ಮೇಡಮ್. ನಿನ್ನೆ ಬೆಳಿಗ್ಗೆ ಬಂದಿದ್ರು. ಬಂದುವಾಗ ತುಂಬಾ ಖುಷಿ ಆಯ್ತು. ಫಸ್ಟ್ ಸರಿ ಅವನ್ನೆಲ್ಲ ಬಂದಿದ್ರು ಏರ್ಪೋರ್ಟ್ಗೆ, ಅವ್ರನ್ನ ನೋಡ್ಕೊಂಡಿತ್ತು. ಅಲ್ಲಿಂದ ಬರೋ ಟೈಮ್ಗೆ ನಮ್ಗೇನು ಅಷ್ಟು ಪ್ರಾಬ್ಲಮ್ ಆಗಿಲ್ಲ. ನಾವು ಫಸ್ಟ್ ಎವಾಕ್ಯುಯೇಷನ್ ಬಂದಿರೋರ್ಗೆ ಪ್ರಾಬ್ಲಮೇ ಆಗಿಲ್ಲ ಹೇಳ್ಬೇಕಾದ್ರೆ ಅಷ್ಟು ಜಾಸ್ತಿ. ಸೆಕೆಂಡ್ ಎವಾಕ್ಯುಯೇಷನ್ ಆಯ್ತು, ಇವ್ರಿಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಇವಾಗ್ಲೂ. ಅವ್ರನ್ನು ಕೂಡ ಸೇಫ್ ಆಗಿ ಬರೋದಕ್ಕೆ ಹೇಳ್ಬೇಕು. ನಿಜ ಎಲ್ಲರೂ ಸೇಫಾಗಿ ಬರಲಿ ಅನ್ನೋದಷ್ಟೇ ನಮ್ಮದು ಕೂಡ ಆಶಯ. ಹಾಗೇನೆ ಹಾಸನದ ಕೀರ್ತನ, ತಾವು ಅಲ್ಲಿದ್ದಂಥ ಸಂದರ್ಭ ಈಗ ನೆನಪಿಸ್ಕೊಳ್ಳೋದಾದ್ರೆ, ಅಲ್ಲಿದ್ದಾಗ ಅಲ್ಲಿನ ಎಕ್ಸ್ಪೀರಿಯನ್ಸನ್ನು ನೆನಪಿಸ್ಕೊಳ್ಳಿ. ಅಲ್ಲಿ ಯಾವ ರೀತಿಯಲ್ಲಿ ಜನ ಆತಂಕದಲ್ಲಿದ್ದರು, ಜನಕ್ಕೆ ಮುಂದಿನ ಭವಿಷ್ಯದ ಬಗ್ಗೆ, ಉಕ್ರೇನಿಗರಿಗೆ ಪ್ರಮುಖವಾಗಿ ಏನು ಕಾಡ್ತಾ ಇತ್ತು, ಏನು ಡಿಸ್ಕಷನ್ಸ್ ನಡೀತಾ ಇದ್ವು ಅಲ್ಲಿ ತಾವು ನೋಡಿದ ಹಾಗೆ? ಸಿಟಿಸನ್ ತುಂಬಾ ಸ್ಟ್ರಾಂಗ್ ಇದ್ರು. ಮತ್ತೆ ಅವ್ರು ಪ್ರತಿ ಸಿಟಿಸನ್ ಹತ್ರ ಅಂದ್ರೆ ಅವ್ರಿಗೆಲ್ಲ ವೆಪನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ರು. ಸೊ ಅವ್ರು ಹೆದರ್ತಿರ್ಲಿಲ್ಲ. ನಾವು ನೋಡಿದ ಪ್ರಕಾರ ಅವರು ಕೂಡ ಯುದ್ಧ ಭೂಮಿಲಿ ಇಳಿದು ಫೈಟ್ ಮಾಡ್ತಿದ್ರು. ಈಗ ತಾವಿದ್ದಂತಹ ಈಗ ವೆಸ್ಟರ್ನ್ ಪಾರ್ಟ್ನಲ್ಲೂ ಆಲ್ರೆಡಿ ಎಲ್ಲ ಯುದ್ಧಕ್ಕೆ ಸಿದ್ಧ ಆಗ್ಬಿಟ್ಟಿದ್ರ? ಹೌದು, ವೆಪನ್ಸ್ ಆಲ್ರೆಡಿ ಎಲ್ಲ ಪ್ರೊವೈಡೆಡ್ ಮಾಡಿದ್ರು. ಎಲ್ಲರೂ ಆಲ್ಮೋಸ್ಟ್ ರೆಡಿ ಆಗಿದ್ರು ಅಲ್ಲಿ. ಅಂದ್ರೆ ಟ್ರೈನಿಂಗ್ ಇಲ್ಲ, ಏನಿಲ್ಲ, ಆದ್ರೆ ದೇಶಕ್ಕಾಗಿ ಹೋರಾಡೋಕೆ ಸಿದ್ಧ ಅನ್ನೋ ಮನಸ್ಥಿತಿ. ಹೌದು. ತಾವು ನೋಡ್ತಾ ಇದ್ದಾಗ ಅಂದ್ರೆ ಅಲ್ಲಿ ಎಷ್ಟು ದೇಶ ಪ್ರೇಮಿಗಳವರು, ಅಂದ್ರೆ ಯಾವ ರೀತಿಯ ಜನ ತಾವು ನೋಡಿದ ಹಾಗೆ? ನನ್ನ ದೇಶ ಅಂದ್ರೆ ನಮ್ ಫ್ರೀಡಮ್ ನೀವ್ಯಾಕೆ ತಗೋತೀರಾ? ಅಂದ್ರೆ ಈಗ ಯಾರೇ ಆದ್ರೂ ನಮ್ ದೇಶಕ್ಕೆ ಯಾರು ಬಂದ್ರೆ, ಈಗ ನಾವು ಕೂಡ ನಮ್ಗೂ ಸಿಟ್ಟು ಬರುತ್ತೆ. ಈಗ ಅವರು ಅದೇ ತರ ಈಗ ಹಾಗಾಗಿ ಅವರು ಕೂಡ ಯುದ್ಧ ಭೂಮಿಲಿ ಇಳ್ದಿದ್ರು. ಅಂದ್ರೆ ಏನು ಭಯ ಇಲ್ದಲೆ ನಮ್ ದೇಶ ನಾವ್ ಕಾಪಾಡ್ಕೋತೀವಿ, ಈ ನಮ್ ದೇಶ ನಮ್ ಹಕ್ಕು ಅನ್ನೋ ಇದ್ರಲ್ಲಿ ಅವರು ಕೂಡ ಸ್ಟ್ರಾಂಗ್ ಆಗಿದ್ರು. ಈಗ ಅಧ್ಯಕ್ಷರು ಕರೆ ಕೊಟ್ಟ ತಕ್ಷಣ ಎಲ್ಲರೂ ಬಹಳ ಸಿದ್ಧ ಆದ್ರು. ಅಂದ್ರೆ ಅಷ್ಟು ಅವರ ಬಗ್ಗೆ ವಿಶ್ವಾಸ, ನಂಬಿಕೆ ಇಟ್ಕೊಂಡಿದಾರ? ಅಲ್ಲಿನ ಪ್ರೆಸಿಡೆಂಟ್ ಬಗ್ಗೆ ಯಾವ ರೀತಿಯಾದಂತ ಮಾತಿದೆ? ಹೌದು, ಪ್ರೆಸಿಡೆಂಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ತರ ನನ್ನ ಪ್ರೆಸಿಡೆಂಟ್ ನಾನು ನೋಡಿಲ್ಲ. ಯಾಕಂದ್ರೆ ಅವರು ಈಗ ಅವರು ಕೂಡ ಯುದ್ಧ ಭೂಮಿಗೆ ಬಂದು, ಅವರು ಕೂಡ ಮಿಲಿಟರಿ ಸೂಟ್ ಹಾಕೊಂಡು ಮತ್ತೆ ವೆಪನ್ಸ್ ಎಲ್ಲ ಹಿಡ್ಕೊಂಡು ಅವರು ಕೂಡ ಫೈಟ್ ಮಾಡಕ್ ಬಂದ್ರು. ಯಾಕಂದ್ರೆ ಯಾವಾಗ ನ್ಯಾಟೋ ಅವ್ರ ಕಾಲ್ನೆಲ್ಲ ರಿಸೀವ್ ಮಾಡ್ತಿರ್ಲಿಲ್ಲ, ಅವ್ರು ಅದು ಹೋಪ್ಸ್ ನೆಲ್ಲ ಅವ್ರು ಕಳ್ಕೊಳ್ಳಿಲ್ಲ. ಅವರು ಖುದ್ದಾಗೆ ಬಂದು ಯಾರು ಸಪೋರ್ಟ್ ಬೇಡ ಅಂತ ಅನ್ಕೊಂಡು ಅವರು ಧೈರ್ಯ ಮಾಡ್ಕೊಂಡು ಅವರು ಯುದ್ಧಕ್ಕೆ ಇಳಿದಿದ್ರು. ಎಸ್, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಹೌದು. ಯುಕ್ರೇನ್ನ ಯುದ್ಧ ಭೂಮಿಯಿಂದ ವಾಪಸ್ಸಾಗಿ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ ಕನ್ನಡಿಗರು. ಆ ವಿದ್ಯಾರ್ಥಿನಿಯರು ನಮ್ಮೊಂದಿಗೆ ಮಾತನಾಡ್ತಾ ಇದ್ರು, ಶ್ರೇಯಾ ಮತ್ತು ಶಕ್ತಿಶ್ರೀ. ಶ್ರೇಯಾ, ತಾವು ಬರುವಂಥ ಸಂದರ್ಭದಲ್ಲಿ ಫ್ಲೈಟ್ನಲ್ಲಿ ಇದ್ದಂತಹ ಚಿತ್ರಣ ಯಾವ ರೀತಿ ಇತ್ತು? ಎಲ್ಲರೂ ಈಗ ರಜೆಗೆ ವಾಪಸ್ ಆಗ್ತಾ ಇರುವಂಥ ಪರಿಸ್ಥಿತಿ ಬೇರೆ, ಆದರೆ ಈಗ ಇದು ಇವ್ಯಾಕ್ಯುವೇಷನ್, ಆ ಪರಿಸ್ಥಿತಿನೇ, ಆ ಅನುಭವ ನಿಜಕ್ಕೂ ನಿಮಗೆ ನಿಮ್ಮ ಊಹೆಗೂ ಮೀರಿದ್ದೋದು. ಆ ಚಿತ್ರಣ ನೆನಪಿಸ್ಕೊಳ್ಳೋದಾದ್ರೆ ಏನು ಡಿಸ್ಕಷನ್ ಮಾಡ್ತಿದ್ರಿ ಅಂತ? ನಮ್ಗೆ ಅವಾಗ ಬರಬೇಕಾದ್ರೂ ಬಿಲೀವ್ ಆಗ್ತಿರ್ಲಿಲ್ಲ. ಅದು ನಾವು ಹೋಗ್ತಿದ್ದೀವಿ, ಆ ಥರ ಏನೂ ಎಕ್ಸ್ಪೀರಿಯನ್ಸೇ ಆಗ್ತಿರ್ಲಿಲ್ಲ. ಅದು ನಾವು ಹೋಗ್ತಿದ್ದೀವಿ ಇಂಡಿಯಾಗೆ ವಾಪಸ್ಸು ಅಪ್ಪ ಅಮ್ಮನ ಜೊತೆ, ಆ ಥರ ಏನೂ ಫೀಲಿಂಗೇ ಬರ್ತಿರ್ಲಿಲ್ಲ.
ಎಲ್ಲ ಸಡನ್ ಆಗಿ ಆಯಿತು, ಶಾಕಿಂಗ್ ಆಗಿ. ನಿಜ. ಫ್ಯೂಚರ್ ಬಗ್ಗೆ ಭಯ ಆಯ್ತಾ ಆ ಸಂದರ್ಭದಲ್ಲಿ? ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿದ್ದು ತಾವು ಯಾವ ವರ್ಷದಲ್ಲಿ ಇದ್ರಿ? ನಾನು ಫಸ್ಟ್ ಇಯರಲ್ಲಿ ಇದ್ದಿದ್ದು. 3 months ಆಯಿತು ಹೋಗಿ. 3 monthsನ ಎಕ್ಸ್ಪೀರಿಯನ್ಸ್ ತಾವು ಹೇಳೋದಾದ್ರೆ ಆಮೇಲೆ ಹೇಗೆ ಅನಿಸ್ತು ಯುಕ್ರೇನ್ ನಿಮಗೆ? ಯುಕ್ರೇನ್ ಸೇಫ್ ಪ್ಲೇಸ್ ಆಗಿತ್ತು ಮತ್ತು ಎಜುಕೇಷನ್ ಎಲ್ಲ ಅಲ್ಲಿ ಚೆನ್ನಾಗಿತ್ತು. ಅದಕ್ಕೆ ಅದನ್ನ ಚೂಸ್ ಮಾಡಿದ್ದು, ಯುಕ್ರೇನ್ ಚರ್ನೋವೆಸ್ಟಿಯಲ್ಲಿ. ರಷ್ಯಾದ ಬಗ್ಗೆ ಮತ್ತೆ ಆ ಜನರೆಲ್ಲ ತುಂಬ ಪ್ರೀತಿಯಾಗಿತ್ತು. ಓಕೆ, ರಷ್ಯಾದ ಬಗ್ಗೆ ಯುಕ್ರೇನಿಗರಲ್ಲಿ ಯಾವ ರೀತಿಯಾದಂಥ ಭಾವನೆ ಇತ್ತು? ಅಂದರೆ ಈ ಯುದ್ಧ ಆರಂಭಕ್ಕೂ ಮುನ್ನ ತಾವು ನೋಡಿದ ಹಾಗೆ ಅಥವಾ ಈ ಯುದ್ಧ ಆರಂಭ ಆದಮೇಲೆ ಅವರಲ್ಲಿ ಭೀತಿ ಹೆಚ್ಚಿತ್ತಾ? ಏನು ಬದಲಾವಣೆ ಕಂಡ್ರಿ ತಾವು? ನಮ್ಗೆ ಆ ಥರ ಗೊತ್ತಿರಲಿಲ್ಲ ಈ ಥರ ವಾರ್ ಆಗುತ್ತೆ ಅಂತ. ಫಸ್ಟ್ ಹೇಳ್ತಿದ್ರು ವಾರ್ ಆಗುತ್ತೆ ಅಂತ, ಬಟ್ ಯೂನಿವರ್ಸಿಟಿಯಿಂದ ಟೀಚರ್ಸ್ ಎಲ್ಲ ಇಟ್ಕೊಂಡು ಹೇಳ್ತಿದ್ರು ಈ ಥರ ವಾರ್ ಏನಾಗಲ್ಲ, ಬರೀ ಇದು ಮುಂಚೆನೂ ಈ ಥರ ಎಲ್ಲ ಇದು ಮಾಡ್ತಿದ್ರು, ಬಟ್ ಏನೂ ಆಗಲ್ಲ. ಅಂದ್ರೆ ಇದೊಂದು ಜಸ್ಟ್ ಬಾರ್ಡರ್ ಕಾನ್ಫ್ಲಿಕ್ಟ್ ಅಂತ ಮತ್ತೆ ಆಮೇಲೆ ಸಡನ್ ಆಗಿ ಈ ಥರ ಎಲ್ಲ ಮಾಡಿದ್ರು. ಹೌದು, ನಿಜ. ಎಸ್, ಬೆಂಗಳೂರಿನ ಉದಯ್ ಕೂಡ ಮತ್ತೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಉದಯ್, ತಾವಾಗಲೇ ಮಾತನಾಡ್ತಾ ಹೇಳ್ತಾ ಇದ್ರಿ, ಅಲ್ಲಿನ ಅನುಭವ ಹಂಚ್ಕೊಳ್ತಾ ಇದ್ರಿ. ಅಲ್ಲಿಂದ ಇಲ್ಲಿಗೆ ವಾಪಸ್ ಆದಮೇಲೆ ಎಷ್ಟು ರಿಲೀಫ್ ಅನಿಸ್ತಾ ಇದೆ? ಭಾರತಕ್ಕೆ ಬರ್ತೀವಿ, ಸೇಫಾಗಿ ಬರ್ತೀವಿ, ಯಾವಾಗ ಬರ್ತೀವಿ, ಅದೊಂದು ಆ ಪ್ರಶ್ನೆ ತಮ್ಮಲ್ಲಿ ಮೂಡಿತ್ತಾ ಅಲ್ಲಿದ್ದಾಗ? ಹಾಂ ಮೇಡಮ್, ತುಂಬಾನೇ ಡೌಟ್ ಇತ್ತು. ಯಾಕಂದರೆ ಬರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು, ಆದರೆ ಯಾವಾಗ ಬರ್ತೀವಿ, ಯಾವಾಗ ಎವಾಕ್ಯುಯೇಟ್ ಆಗ್ತೀವಿ ಅನ್ನೋದು 1% ಚಾನ್ಸ್ ಗೊತ್ತಿರಲಿಲ್ಲ ನಮಗೆ. ಬಟ್ ಇವಾಗ ಬಂದ ಮೇಲಿಂದ ತುಂಬ ರಿಲೀಫ್ ಆಗಿದೆ. ಆದರೆ ನಾನು ಇನ್ನೂ ಕೆಲವು ಫ್ರೆಂಡ್ಸ್ ಅಲ್ಲೇ ಇದ್ದಾರೆ. ಅದು ಒಂಥರ ಇನ್ನು ಭಯ ಆಗ್ತಿದೆ, ಯಾವಾಗ ಬರ್ತಾರೆ. ಯಾಕಂದರೆ ಬಾರ್ಡರ್ ನೋಡಿದ್ರೆ ಇವಾಗ ಇನ್ನೂ ಪ್ರಾಬ್ಲಮ್ ಆಗ್ತಿದೆ. ಬಾರ್ಡರಲ್ಲಿ ಕ್ರಾಸ್ ಮಾಡೋಕ್ಕೆ ತುಂಬ ಟೈಮ್ ತಗೋತಿದ್ದಾರೆ. ಅವ್ರಿಗೆ ಊಟ ತಿಂಡಿ ತೊಂದರೆ ಅದು ಆಗ್ತಿದೆ. ಇವಾಗ ನಾವಿರೋ ಈ ಸೈಡಲ್ಲಿ ಇಷ್ಟು ತೊಂದರೆ ಆಗ್ತಿದೆ, ಆ ಸೈಡಲ್ಲಿ ಇನ್ನೂ ಜಾಸ್ತಿನೇ ತೊಂದರೆ ಆಗ್ತಿದೆ ಅಂತ ಗೊತ್ತಾಗುತ್ತೆ. ನೀವು ಏನೇನು ಸಮಸ್ಯೆ ಎದುರಿಸಿದ್ರಿ ಉದಯ್? ತಾವಲ್ಲಿದ್ದಂಥ ಟೈಮ್ನಲ್ಲಿ ಯುದ್ಧ ನಡೀದೇ ಇದ್ರೂ ಕೂಡ ಯುದ್ಧದ ಭೀತಿ ಅಂತೂ ಇತ್ತು, ಎಲ್ಲ ಸ್ಟಾಕ್ ಮಾಡ್ಕೊಳ್ಬೇಕಿತ್ತು, ಏನಾಗುತ್ತೋ ಅನ್ನೋ ಆತಂಕ ಇತ್ತು. ತಮ್ಮ ಎದುರಿಗೆ ಏನೇನು ಸವಾಲುಗಳಿದ್ವು ಅಂತಾಗ? ನಾವು ಇದ್ದ ಟೈಮಲ್ಲಿ ಮೇಡಮ್ ಪ್ರಿಕಾಷನ್ಸ್ಗೆ ಅಂತ 4-3 ದಿನ ಮೊದಲೇ ಕ್ಯಾಶ್ ವಿಡ್ರಾ ಮಾಡಿ ಇಟ್ಕೊಂಡಿದ್ವಿ. ಫುಡ್ ಎಲ್ಲ ಕಲೆಕ್ಟ್ ಮಾಡಿ ರೂಮಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಅಕಸ್ಮಾತ್ ಏನಾದರೂ ಬ್ಯಾಂಕ್ ಟ್ರಾನ್ಸ್ಫರ್ ಇವೆಲ್ಲ ಸ್ಟಾಪ್ ಆದರೆ ತುಂಬ ಕಷ್ಟ ಆಗುತ್ತೆ ಅನ್ನೋದೊಂದು ಗೊತ್ತಿತ್ತು. ಆಮೇಲೆ ಬರೋ ಟೈಮಿಗೆ ಅಂಥದ್ದೇನು ಪ್ರಾಬ್ಲಮ್ ಆಗಿಲ್ಲ, ಯಾಕಂದರೆ ಬಸ್ಸಲ್ಲಿ ಬಂದಿದ್ವಿ. ಬಟ್ ಸೆಕೆಂಡ್ ಬ್ಯಾಚ್ ಅವರು ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟರ್ ತುಂಬ ನಡೆದಿದ್ದಾರೆ ಅವರು. ಅಲ್ಲಿ ಮತ್ತೆ ನಾವು ನಡೆದ ಮೇಲೆ ರೊಮೇನಿಯಾ ಬಾರ್ಡ್ರಲ್ಲಿ ತುಂಬ ಹೊತ್ತು ಕಾಯ್ದಿದ್ವಿ. ನಾವು 6 ಅವರ್ ಮೇಲೇನೆ ಇದ್ವಿ. ಇವಾಗ 3ನೇ ಬ್ಯಾಚ್ ಕೂಡ ಆಲ್ಮೋಸ್ಟ್ 1 ದಿನದ ಮೇಲಿದ್ದಾರೆ ಅವರು. ಅಲ್ಲಿ ಇರೋ ಚಳಿ ಇವಾಗ ತುಂಬಾ ಜಾಸ್ತಿ ಆಗ್ತಿದೆ ಅಂತೆ ರೊಮೇನಿಯಾ ಬಾರ್ಡರ್ ಚಳಿ ಕೂಡ. ಅವ್ರಿಗೆಲ್ಲ ತೊಂದರೆನೇ ಇದೆ. ಬಟ್ ನಮ್ಗೆ ಅವರಷ್ಟು ತೊಂದರೆ ಏನಾಗಿಲ್ಲ. ಫಸ್ಟ್ ಬ್ಯಾಚ್ ಎವಾಕ್ಯುಯೇಟ್ ಆಗಿರೋದ್ರಿಂದ ಒಂಥರ ಲಕ್ಕಿ ಅಂತ ಹೇಳ್ಬೋದು ಮೇಡಮ್ ನಾವು ಬಂದಿರೋದು. ಅಂದ್ರೆ ತಾವು ಬರಬೇಕು ಅಂತ ಅನ್ಕೊಂಡಿದ್ರೆ ಫ್ಲೈಟ್ ಎಲ್ಲ ಬುಕ್ ಆಗಿತ್ತ ಮೊದಲು? ಈ ಯುದ್ಧ ಆಗಿಲ್ಲ ಅಂತಂದ್ರೆ ಯಾವಾಗ ಬರೋ ಪ್ಲಾನ್ ಇತ್ತು? ಮಾರ್ಚ್ 1 ಫ್ಲೈಟ್ ಬುಕ್ ಮಾಡ್ಕೊಂಡಿದ್ವಿ ಮೇಡಮ್. ಮತ್ತೆ ನನ್ನ ಕೆಲವು ಫ್ರೆಂಡ್ಸ್ 26ನೇ ತಾರೀಕು ಕೂಡ ಬುಕ್ ಮಾಡ್ಕೊಂಡಿದ್ರು. ಬಟ್ ಏನಾಯ್ತು, ಇದು ವಾರ್ ಸ್ಟಾರ್ಟ್ ಆದ್ಮೇಲೆ ಎಲ್ಲ ಫ್ಲೈಟ್ಸ್ ಕ್ಯಾನ್ಸಲ್ ಆಗೋಯ್ತು. ಅದೊಂದು ಇವಾಗ ಅದೇ ಎಲ್ಲಾರ್ದು ಫ್ಲೈಟ್ಸ್ ಕ್ಯಾನ್ಸಲ್ ಆಯ್ತು ಮೇಡಮ್. 24ನೇ ತಾರೀಕು ಮೇಲೆ ಯಾವ್ದು ಫ್ಲೈಟ್ಸ್ ಇದೆ ಅಲ್ಲ ಅದು. ಅದೃಷ್ಟ ಚೆನ್ನಾಗಿತ್ತು, ವಾಪಸ್ ಸುರಕ್ಷಿತವಾಗಿ ಬಂದ್ರಿ. ಶಕ್ತಿ, ತಾವು ವಾಪಸ್ ಆದಮೇಲೆ ಈಗ ಏನು ಯೋಚನೆಗಳು ಬರ್ತಾ ಇದೆ? ಮೊದಲು ಪೇರೆಂಟ್ಸ್ ಭೇಟಿ ಆಗಬೇಕು, ಅವ್ರ ಜೊತೆ ಇರಬೇಕು, ಅದಷ್ಟೇ ಮನಸ್ಸಿಗೆ ಬರ್ತಾ ಇದೆಯಾ? ಅಥವಾ ಈ ಎಜುಕೇಷನ್ ಬಗ್ಗೆ, ಯುಕ್ರೇನ್ನ ಸ್ಥಿತಿ ಬಗ್ಗೆ ಏನು ಚಿಂತನೆ ಬರ್ತಿದೆ ಈ ಟೈಮ್ನಲ್ಲಿ ಅಂತ? ಇವಾಗ ಎಲ್ಲ ಫಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಹಿಂತಿರುಗಿದ ಮೇಲೆ ಇವಾಗ ನಮ್ಮ ಭವಿಷ್ಯ ಏನೋ ನಮ್ಮ ಭವಿಷ್ಯಕ್ಕೆ ಹಾನಿ ಆಗಬಾರ್ದಂತ ನನ್ನ ಬೇಡಿಕೆ. ಇವ್ಯಾಕ್ಯುಯೇಷನ್ ಪ್ರಾಸೆಸ್ ಕ್ವಿಕ್ ಆಗಿ ಆಗ್ತಿದೆ ತಮಗೆ? ತಮ್ಮ ಮಟ್ಟಿಗಂತೂ ನಾವು ನೆನ್ನೆ ಮಾತಾಡಿದ್ವಿ, ಇವತ್ತು ನೀವು ಇಲ್ಲಿದ್ದೀರಾ ಅನ್ನೋ ಅಷ್ಟು ತ್ವರಿತವಾಗಿ ಆಗಿದೆ. ಆದರೆ ಉಳಿದವರ ಕತೆ, ಅವರದ್ದು ಕೂಡ ಅಲ್ಲಿ ಬಾರ್ಡರ್ ತಲುಪಬೇಕು ಅಂತಂದರೆ ಏನೇನು ವ್ಯವಸ್ಥೆಗಳಾಗ್ತಾ ಇದೆ? ತಾವು ಹೇಳ್ತಾ ಇದ್ರೆ ತಾವಿರೋ ಪ್ಲೇಸಲ್ಲೂ ಈಗ ದಾಳಿ ಆಗ್ತಿದೆಯೇನೋ ಅಂತ. ಸೊ ಹಾಗಾಗಿ ಏನು ವ್ಯವಸ್ಥೆ ಆಗ್ತಿದೆ ಅಂತ ಏನು ಇನ್ಫಾರ್ಮೇಷನ್ ಸಿಗ್ತಿದೆ ತಮಗೆ? ನಾವು ಬಂದಿದ್ದು ನಾವು ಬೇಗ
ನಾವು ದಾಟಬೇಕಿತ್ತು. ಯಾಕಂದರೆ ನಾವು ಸುಮಾರು 3,000 ಜನ ಬೇರೆ ಬಾರ್ಡರ್ಸ್ ಎಲ್ಲ ಕ್ಲೋಸ್ ಆಗ್ತಿರೋದಕ್ಕೆ ಎಲ್ಲ ಮಕ್ಕಳು ರೊಮಾನಿಯಾ ಬಾರ್ಡರ್ ಬರ್ತಿದ್ದಾರೆ. ಸೊ ಎಷ್ಟು ನಾವು ಫೋರ್ಸ್ಫುಲಿ ನಾವು ಹೊರಗಡೆ ಬಂದ್ರೇನೆ, ಇಲ್ಲಾಂದರೆ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ. ಇವಾಗ ಸ್ಟೂಡೆಂಟ್ಸಿಗೆ ಕೂಡ ಯುಕ್ರೇನಿಯನ್ ಸೋಲ್ಜರ್ಸಿಂದ ಪ್ರಾಬ್ಲಮ್ ಆಗ್ತಿದೆ. ಅದೇ ಮ್ಯಾಮ್, ಮತ್ತು ನಿನ್ನೆ ಕೂಡ ನಾವಿದ್ದಿದ್ದ ಪಾರ್ಟಲ್ಲಿ ಸೈರನ್ಸ್ ಎಲ್ಲ ಕೇಳಿಸಿದೆ. ನಿಜ ನಿಜ. ಅವ್ರಿಗೆ ಇವಾಗ ಮಾರ್ನಿಂಗ್ ಕೂಡ ನನ್ನ ಫ್ರೆಂಡ್ಸ್ ಎಲ್ಲ ಸುದ್ದಿ ಹೇಳ್ತಿದ್ದಾರೆ. ಅವ್ರು ಕೂಡ ಇವಾಗ ಇವ್ಯಾಕ್ಯುಯೇಟ್ ಪ್ರಾಸೆಸ್ಸಲ್ಲೇ ಇದ್ದಾರೆ. ನೀವು 3 ಜನ ಕೂಡ ಆರಾಮಾಗಿ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ನಿಮ್ಮ ಫ್ರೆಂಡ್ಸು ಅಷ್ಟೇ ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತ ನಾವು ಆಶಿಸ್ತೀವಿ. ಭವಿಷ್ಯದ ಬಗ್ಗೆ ಬಹಳಷ್ಟು ಯೋಚನೆ ಮಾಡಬೇಡಿ, ಎಲ್ಲವೂ ಒಳ್ಳೆಯದಾಗಲಿ ಅಂತ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ತಮ್ಮವರಿಗೂ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.